ಹಲೋ, ನಮಸ್ತೆ ಎಲ್ರಿಗೂ. ನಿಮ್ಮ ಮುಖ ತುಂಬ ಡಲ್ ಇದ್ದರೆ ಈ ಒಂದು ಟಿಪ್ಸನ್ನು ಒಂದು ವಾರ ಟ್ರೈ ಮಾಡಿ, ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇದನ್ನ ನಾನು ಆವಾಗವಾಗ ಟ್ರೈ ಮಾಡ್ತಾ ಇರ್ತೇನೆ. ನನಗಂತೂ ಉತ್ತಮವಾಗಿರುವಂಥ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ತುಂಬ ಸಿಂಪಲ್, ಯಾವುದೇ ಟೆನ್ಷನ್ ಬೇಡ. ಅಂದರೆ ಯಾವುದೇ ಕೆಮಿಕಲ್ ಅಥವಾ ಏನೂ ಇಲ್ಲ, ಮನೆಯಲ್ಲೇ ಇರುವಂಥ ಸುಲಭವಾಗಿ ನಮ್ಮ ಕೈಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಟಿಪ್ಸನ್ನು ಮಾಡಿ ತುಂಬ ತುಂಬ ಅನುಕೂಲಕ್ಕೆ ಬರುತ್ತೆ ನಿಮಗೆ. ಇದಕ್ಕೆ ನನಗೆ ಗ್ಯಾರಂಟಿ. ಏನಂತಂದರೆ ಸ್ವಲ್ಪ ರೈಸ್ ಅಥವಾ ಅಕ್ಕಿ ಹಿಟ್ಟು ಕೂಡ ಆಗುತ್ತೆ, ಅನ್ನ ಕೂಡ ಆಗುತ್ತೆ. ಅಕ್ಕಿ ಹಿಟ್ಟಿದ್ರೆ ಒಂದು ಚಮಚದಷ್ಟು ಸಾಕು. ಅಕ್ಕಿ ಹಿಟ್ಟನ್ನು ತಗೊಳ್ಳಿ, 1 ಚಮಚದಷ್ಟು ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಮೊಸರು ಅಥವಾ ಸ್ವಲ್ಪ ಹಾಲು, ಯಾವುದಾದ್ರೂ ಆಗುತ್ತೆ. ಮುಖ ತುಂಬ ಆಯಿಲಿ ಆಗಿದ್ದರೆ ಹಾಲನ್ನು ಬಳಸಿ, ಅಥವಾ ತುಂಬ ಡ್ರೈ ಇದ್ದರೆ ಮೊಸರನ್ನು ಬಳಸಿ. ಅಂದರೆ ಡ್ರೈ ಸ್ಕಿನ್ನವರಾದರೆ ಮೊಸರನ್ನು ಬಳಸಿ. ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಸ್ವಲ್ಪ ಲೈಟಾಗಿ ಪೇಸ್ಟ್ ಮಾಡಬೇಕು. ತುಂಬ ದಪ್ಪ ನಾವು ಫೇಸ್ ಪ್ಯಾಕ್ ಥರ ಮಾಡ್ತೀವಲ್ವ, ಆ ಥರ ಅಲ್ಲ, ಲೈಟಾಗಿ ಪೇಸ್ಟ್ ಮುಖಕ್ಕೆ ಹಚ್ಚಿಬಿಟ್ಟು ನಮಗೆ ಚೆನ್ನಾಗಿ ಮಸಾಜ್ ಮಾಡಲಿಕ್ಕೆ ಬರಬೇಕು. ಆ ಥರ ಇದನ್ನ ರೆಡಿ ಮಾಡಿಕೊಂಡು ಜಸ್ಟ್ ಒಂದೇ ಒಂದು ಡ್ರಾಪ್ ಅಷ್ಟು ಲಿಂಬೆ ರಸ ಹಾಕ್ಬೋದು. 1 ಡ್ರಾಪ್ ಸಾಕು, ಜಾಸ್ತಿ ಏನೂ ಬೇಡ, ಜಸ್ಟ್ 1 ಡ್ರಾಪ್. ಚೆನ್ನಾಗಿ ಕಲಿಸ್ಕೊಂಡು ಮುಖಕ್ಕೆ ಹಚ್ಕೋಬೇಕು. ಮುಖ, ಕುತ್ತಿಗೆ, ಕೈ ಭಾಗ ಎಲ್ಲೆಲ್ಲ ಸ್ಕಿನ್ ಡಲ್ ಇದೆ ಅಲ್ಲಿ ಹಚ್ಕೋಬೇಕು. ಹಚ್ಕೊಂಡು, ಅಂದರೆ ಅದು ತುಂಬ ತೆಳ್ಳಗಿರುತ್ತೆ, ದಪ್ಪ ಅಲ್ಲ, ನೀಟಾಗಿ ಒಂದು 2-3 ನಿಮಿಷ ಮಸಾಜ್ ಮಾಡಬೇಕು. ಲೈಟಾಗಿ ಮಸಾಜ್ ಮಾಡಬೇಕು. ಉಜ್ಜಿ ಮಾಡಿಬಿಡಿ. ಯಾವತ್ತೂ ಆಗಲಿ ಮುಖದ ಸ್ಕಿನ್ನನ್ನು ತುಂಬ ಉಜ್ಜಿ ನಾವು ಮಸಾಜ್ ಮಾಡೋದಕ್ಕಾಗಲಿ ತೊಳೆಯೋದಕ್ಕಾಗಲಿ ಹೋಗಬಾರ್ದು. ಯಾಕಂತಂದರೆ ಮುಖದ ಅಥವಾ ಸ್ಕಿನ್ ಸೆಲ್ಸ್ ಇದೆಯಲ್ವ, ಅದು ಡ್ಯಾಮೇಜ್ ಆಗುತ್ತೆ. ಸೊ ನಿಧಾನಕ್ಕೆ ಒಂದು 2-3 ನಿಮಿಷ ಮಸಾಜ್ ಮಾಡಿ. ಅದಕ್ಕೆ ಹೇಳಿರೋದು, ಆ ಪೇಸ್ಟ್ ಇದೆಯಲ್ವ ಸ್ವಲ್ಪ ತೆಳ್ಳಗಾದರೆ ಒಳ್ಳೆಯದು. ಯಾಕಂತಂದರೆ ನೀಟಾಗಿ ನಮಗೆ ಮಸಾಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮಸಾಜ್ ಮಾಡಿಬಿಟ್ಟು ಹಾಗೆಯೇ ಒಂದು 5-10 ನಿಮಿಷ ಬಿಟ್ಬಿಡಬೇಕು ಡ್ರೈ ಆಗಲಿಕ್ಕೆ. 10 ನಿಮಿಷಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೆ ಬಿಡಬೇಡಿ. ತುಂಬ ಡ್ರೈ ಆದರೆ ಕೂಡ ನಮ್ಮ ಮುಖದಲ್ಲಿರುವಂತಹ ಎಣ್ಣೆ ಅಂಶ ಅಥವಾ ನೀರಿನ ಅಂಶ ಇದೆಯಲ್ವ, ಅದು ಹೇಳ್ಕೊಳ್ಳುತ್ತೆ. ಅದಕ್ಕೋಸ್ಕರ 5-10 ನಿಮಿಷ ಸಾಕು. ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡು ಬಿಡ್ಬೋದು. ತೊಳೆದುಕೊಂಡು ಒಳ್ಳೆಯ ಮಾಯಿಶ್ಚರೈಸರನ್ನು, ಅಂದರೆ ಒರೆಸ್ಬಿಟ್ಟು ಒಳ್ಳೆಯ ಮಾಯಿಶ್ಚರೈಸರ್ ಅಥವಾ ಯಾವುದಾದ್ರೂ ಒಂದು ಕ್ರೀಮನ್ನು ಹಚ್ಕೊಳ್ಳಿ. ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮ್, ನೀವು ಏನು ಯೂಸ್ ಮಾಡ್ತೀರ ಅದನ್ನ ಹಚ್ಕೊಳ್ಳಿ. ಈ ಥರ ದಿನಕ್ಕೊಂದು ಸರಿ 1 ವಾರ ಟ್ರೈ ಮಾಡಿ. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಲು ಅಥವಾ ಮೊಸರು ಹಾಕಿ ಪೇಸ್ಟ್ ಮಾಡ್ಕೊಂಡು, ಲೈಟಾಗಿ ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಂಡು 2-3 ನಿಮಿಷ ಮಸಾಜ್ ಮಾಡಿ, ಆನಂತರ ಸ್ವಲ್ಪ ಹೊತ್ತು ಬಿಟ್ಟು ನೀಟಾಗಿ ತೊಳ್ಕೊಳ್ಳುವಂಥದ್ದು. ಯಾವುದೇ ಕಾರಣಕ್ಕೆ ಮುಖಕ್ಕೆ ಹಚ್ಚಿಬಿಟ್ಟು ಅರ್ಧ ಗಂಟೆ 1 ಗಂಟೆ ಬಿಡೋಕ್ಕೆ ಹೋಗ್ಬೇಡ. 5-10 ನಿಮಿಷ ಸಾಕು. ಹಾಗೆಯೇ ಮಸಾಜ್ ಮಾಡೋಗ್ಲೂ ಕೂಡ ಅಷ್ಟೇ ಗಂಟೆಗಟ್ಟಲೆ ಬೇಡ, ಜಸ್ಟ್ 2-3 ನಿಮಿಷ ಮಸಾಜ್ ಮಾಡಿದರೆ ಸಾಕು. 1 ವಾರ ಟ್ರೈ ಮಾಡಿ. ಒಂದು 7 ದಿನದಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೀವು ಖಂಡಿತವಾಗ್ಲೂ ನನಗೆ ಹೇಳ್ತೀರಾ. ಮುಖದಲ್ಲಿ ರ್ಯಾಷಸ್ ಇರುತ್ತಲ್ವ, ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಗುಳ್ಳೆಗಳಿದ್ರೆ ಅದು ಕಡಿಮೆ ಆಗುತ್ತೆ. ಯಾಕಂತಂದರೆ ಮುಖದಲ್ಲಿರುವಂಥ ಎಣ್ಣೆ ಅಂಶ ಇದೆಯಲ್ವ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಕೆಲವರಿಗೆ ಜಾಸ್ತಿ ಜಿಡ್ಡು ಅಥವಾ ಎಣ್ಣೆ ಅಂಶ ಜನ್ರೇಟ್ ಆಗೋದ್ರಿಂದನೂ ಪಿಂಪಲ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಚಿಕ್ಕ ಪಿಂಪಲ್ಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ಇನ್ನೂ ಒಂದು ಹೇಳ್ತಾ ಇದ್ದೇನೆ, ತುಂಬ ಜಾಸ್ತಿ ಪಿಂಪಲ್ಸ್ ಇದ್ದರೆ, ಮುಖದಲ್ಲಿ ಆಲ್ರೆಡಿ ರ್ಯಾಷಸ್ ಇದ್ದರೆ, ಈ ಥರ ಯಾವುದೇ ಸರ್ಕಸನ್ನು ಮಾಡಲಿಕ್ಕೆ ಹೋಗ್ಬಿಡಿ. ದಯವಿಟ್ಟು ಡಾಕ್ಟ್ರಿಗೆ ತೋರಿಸಿ. ತುಂಬ ರ್ಯಾಷಸ್ ಇರೋರು ಈ ಥರ ಮಾಡೋಕ್ಕೆ ಹೋಗ್ಬೋದು. ಯಾಕಂತಂದರೆ ಅದರಿಂದ ಮತ್ತೆ ಸೈಡ್ ಎಫೆಕ್ಟ್ ಆಗಿ ಬೇರೆ ಏನಾದರೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮುಖ ಕ್ಲೀನಿದ್ದು, ಕಲೆಗಳಿದ್ದು ಮುಖ ಡಲ್ಲಾಗಿದ್ದರೆ ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ. ಅಥವಾ ಸನ್ ಟ್ಯಾನ್ ಎಲ್ಲ ಆಗಿ ಬಿಸಿಲಿಗೆ ಓಡಾಡಿ ಮುಖ ಕಪ್ಪಾಗಿರುತ್ತಲ್ವ, ಮುಖ ಡಲ್ಲಾಗಿರುತ್ತಲ್ವ, ಅಂಥವ್ರಿಗೆ ಇದು ಬೆಸ್ಟ್ ಅಂತಂದರೆ ಬೆಸ್ಟ್ ವರ್ಕ್ ಆಗುತ್ತೆ. ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ಇದೆಯಲ್ವ, ಅದು ಹೊರಟೋಗುತ್ತೆ. ಆಗ ನಮ್ಮ ಸ್ಕಿನ್ನನ್ನು ಪಾಲಿಷ್ ಮಾಡ್ದಂಗೆ ಆಗುತ್ತೆ. ಸ್ಕಿನ್ ಲೈಟ್ ಆಗುತ್ತೆ, ಒಳ್ಳೆ ಕಲರ್ ಬರುತ್ತೆ, ಪಾಲಿಷ್ ಮಾಡಿದಾಗುತ್ತೆ, ಮುಖಕ್ಕೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ನಿಮ್ಮದು ಮುಖ ಎಷ್ಟೇ ಡಲ್ ಆಗಿರೋ ಈ ಒಂದು ಟಿಪ್ಸನ್ನು ನೀವು ಜಸ್ಟ್ 1 ವಾರ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ನಿಮಗೇನಾದರೂ ಅಂದರೆ ಬೇಡ 1 ವಾರ ನಾನು ಡೈಲಿ ಮಾಡಲ್ಲ, ದಿನ ಬಿಟ್ಟು ದಿನ ಮಾಡ್ತೀನಿ ಅಂತಂದರೂ ಅದು ಉತ್ತಮ. ಇಲ್ಲ ನಾನು ದಿನ ಮಾಡಲ್ಲ, ವಾರಕ್ಕೊಂದ್ಸರಿ ಮಾಡ್ತೀನಿ ಅಂತಂದರೂ ಆ ಥರನೂ ಬೇಕಾದರೂ ಮಾಡ್ಬೋದು. ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮುಂಚೆ ಎಲ್ಲ ಏನಂತಂದರೆ ಕಡಲೆ ಹಿಟ್ಟು ಹಾಕಿ ಮುಖನ ತೊಳಿತಾ ಇದ್ರು.
ಆಗ ಅವರ ಮುಖ ತುಂಬ ಕ್ಲೀನ್ ಆಗಿರ್ತೈತೆ. ಇವಾಗಲೂ ಕೂಡ ಅಷ್ಟೇ ಕಡಲೆ ಹಿಟ್ಟನ್ನು ತುಂಬ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ, ಸೌಂದರ್ಯವರ್ಧಕಗಳಲ್ಲಿ ಉಪಯೋಗ ಮಾಡ್ತಾರೆ. ಕಡಲೆ ಹಿಟ್ಟಲ್ಲಿ, ಅಕ್ಕಿ ಹಿಟ್ಟಲ್ಲಿ ನಮ್ಮ ಮುಖದ ಸೌಂದರ್ಯವನ್ನು ಜಾಸ್ತಿ ಮಾಡುವಂಥ, ಅಂದರೆ ಸ್ಕಿನ್ನನ್ನು ಗ್ಲೋ ಮಾಡುವಂತಹ, ರ್ಯಾಷಸನ್ನೆಲ್ಲ ಕಮ್ಮಿ ಮಾಡುವಂತಹ, ಹಾಗೆಯೇ ಒಳ್ಳೆ ಗ್ಲೋ ಕೊಡುವಂತಹ, ಡೆಡ್ ಸೆಲ್ಸನ್ನು ರಿಮೂವ್ ಮಾಡುವಂಥ ತುಂಬ ಅಂಶಗಳಿರುತ್ತೆ. ಮುಖ ತೊಳೆದಾದ ನಂತರ ದಯವಿಟ್ಟು ಯಾವುದಾದ್ರೂ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಇದರಿಂದ ಸ್ಕಿನ್ ತುಂಬ ಪ್ರೊಟೆಕ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಉಳಿಯುತ್ತೆ. ಮತ್ತು ಯಾವುದಾದ್ರೂ ಒಂದು ಡೇ ಕ್ರೀಮನ್ನು ಹಚ್ಚೋದು ಮರಿಬೇಡಿ. ನಾನು ಯಾವ ಡೇ ಕ್ರೀಮನ್ನು ಹಚ್ತೀನಿ ಅಥವಾ ಯಾವುದ್ರ ಉಪಯೋಗ ಮಾಡ್ತೀನಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ಬ್ಯೂಟಿ ಟಿಪ್ಸನ್ನೇ ಹಾಕ್ತಾ ಇದ್ದೇನೆ 2-3 ದಿನದಿಂದ. ಎಲ್ಲ ವೀಡಿಯೋಸ್ನ ನೋಡಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.